22ನೇ ತಾರೀಕು ಅತಿ ದೊಡ್ಡ ಸಂಭ್ರಮದ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಜನವರಿ 22ಕ್ಕೆ ಅಯೋಧ್ಯೆ ಶ್ರೀರಾಮನ ಗರ್ಭಗುಡಿ ಉದ್ಘಾಟನೆಯಾಗಲಿದೆ. ಒಟ್ಟು 3 ಮೂರ್ತಿಗಳು ಈಗಾಗಲೇ ಸಜ್ಜಾಗಿದೆ. ಈ 3 ಮೂರ್ತಿಯಲ್ಲಿ ಯಾವ ಮೂರ್ತಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲ ಒಂದು ಶ್ರೀರಾಮನ ಒಂದು ಅನುಯಾಯಿಗಳಲ್ಲೂ ಕೂಡ ಇದೆ. ಈ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಎಲ್ಲರೂ ಕೂಡ ಕುತೂಹಲದಿಂದ ಬೆರಗುಗಣ್ಣಿಂದ ನೋಡ್ತಾ ಇದ್ದಾರೆ. ರಾಜಸ್ಥಾನದ ಒಂದು ಮೂರ್ತಿ, ಕರ್ನಾಟಕದ 2 ಮೂರ್ತಿಗಳು, ಅದರಲ್ಲಿ ಮೈಸೂರಿನದ್ದು ಒಂದು ಬೆಂಗಳೂರಿನದ್ದು. ಸೊ ಈ ಪೈಕಿ ಯಾವ ಮೂರ್ತಿ ಅಂತಿಮವಾಗಿ ಆಯ್ಕೆಯಾಗುತ್ತೆ ಅನ್ನೋ ಪ್ರಶ್ನೆಗೆ ಈಗ ಸಣ್ಣ ಸುಳಿವು ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಗರ್ಭಗುಡಿಯ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಲಿದೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳೋದಕ್ಕೆ ಕರ್ನಾಟಕದ ಕೃಷ್ಣಶಿಲೆ ಬಾಲರಾಮನ ಆಯ್ಕೆಯಾಗಲಿದೆಯಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಅದರಲ್ಲೂ ಕೂಡ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಪ್ರತಿಮೆ ಅಂತಿಮ ಆಯ್ಕೆಯ ಘಟ್ಟದಲ್ಲಿ ಇದೆ ಅನ್ನುವಂತಹ ಒಂದು ಸುಳಿವು ಈಗ ಲಭ್ಯವಾಗ್ತಾ ಇದೆ. ಅಧಿಕೃತವಾಗಿ ಇದು ಘೋಷಣೆಯೊಂದು ಆಗಬೇಕಾಗಿರುವಂತಹ ಒಂದು ಹಂತಕ್ಕೆ ಬಂದು ನಿಂತಿದೆ. ಬಾಲರಾಮನ ಮೂರ್ತಿ ಆಯ್ಕೆಯಾಗಿರುವ ಬಗ್ಗೆ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂತಹ ಮಾಹಿತಿ ಇದು. ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಆಯ್ಕೆ ಮಾಡಿರುವಂತಹ ತಂಡ 51 ಇಂಚು ಎತ್ತರದ ಮಗುವಿನ ರೂಪದಲ್ಲಿರುವಂತಹ ಮೂರ್ತಿ ಇದಾಗಿದೆ. ಕರ್ನಾಟಕದ ಕೃಷ್ಣ ಶಿಲೆಯಿಂದ ಮೂರ್ತಿಯನ್ನ ಕೆತ್ತಲ್ಪಟ್ಟಿದೆ. ಬಾಲ್ಯದ ನೋಟ, ಮೂರ್ತಿಯ ದೈವತ್ವ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್. ಸೃಜನಾತ್ಮಕ ವಿನ್ಯಾಸ ಶಿಲೆಯ ಗುಣಮಟ್ಟದ ಆಧಾರದ ಮೇಲೆ ಆಯ್ಕೆಗೊಳ್ಳುತ್ತೆ. ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡಬೇಕಾಗಿದೆ ಟ್ರಸ್ಟ್ನ ವತಿಯಿಂದ. ಬಾಲರಾಮ ಆಯ್ಕೆಗೆ ರಚನೆಯಾಗಿರುವಂತಹ ಒಂದು ವಿಶೇಷ ತಂಡ. ಈ 3 ಪ್ರತಿಮೆಗಳಲ್ಲಿ ಯಾವ ಪ್ರತಿಮೆ ಆಯ್ಕೆಯಾಗುತ್ತೆ ಅನ್ನುವಂತಹ ಯಕ್ಷ ಪ್ರಶ್ನೆಗೆ ಉತ್ತರ ಲಭ್ಯವಾಗಬೇಕಾಗಿದೆ. HD ಕೋಟೆಯಲ್ಲಿ ಕಲ್ಲನ್ನ ಪರಿಶೀಲನೆ ಮಾಡಿ ಆ ಕಲ್ಲನ್ನ ತೆಗೆದುಕೊಂಡು ಹೋಗಿ ಬಾಲರಾಮನ ಮೂರ್ತಿಗೆ ಈ ಕಲ್ಲೇ ಶ್ರೇಷ್ಠವಾದಂತಹ ಒಂದು ಕಲ್ಲಾಗುತ್ತೆ, ವಿಗ್ರಹವಾಗಲಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಅಂತ ಅಂತಿಮವಾಗಿ ಆಯ್ಕೆ ಮಾಡಲಾಗಿತ್ತು. ಆ ದೃಶ್ಯವನ್ನು ಕೂಡ, ಆ ಒಂದು ವರದಿಯನ್ನು ಕೂಡ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ತೋರಿಸಿದ್ವಿ. ಈ ಆಯ್ಕೆ ಪ್ರಕ್ರಿಯೆ ಹೇಗಾಯಿತು, ನಂತರ ಇದನ್ನ ಹೇಗೆ ಪರಿಶೀಲನೆ ಮಾಡಿದ್ರು ಕಲ್ಲನ್ನ, ಆ ನಂತರದಲ್ಲಿ ಇದನ್ನ ಬಾಲರಾಮನ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಮೈಸೂರಿನ ಓರ್ವ ಶಿಲ್ಪಿ, ಬೆಂಗಳೂರಿನ ಮತ್ತೋರ್ವ ಶಿಲ್ಪಿ ಈ ಒಂದು ಕೆಲಸದಲ್ಲಿ ತೊಡಕೊಂಡಿದ್ರು ಕರ್ನಾಟಕದ ವತಿಯಿಂದ. ಈ ಪೈಕಿ ಮೈಸೂರಿನ ಪ್ರತಿಮೆ ಆಯ್ಕೆಯಾಗಿದೆ. ಅದು ಅಂತಿಮವಾಗಿ ಘೋಷಣೆಯೊಂದು ಬಾಕಿ ಇದೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ, ಕರ್ನಾಟಕದ ಪಾಲಿಗೆ ಒಂದು ರೀತಿ ಖುಷಿ, ಸಂಭ್ರಮಿಸಬಹುದಾದಂತಹ ಕ್ಷಣ ಅಂತ ಅನ್ನಬಹುದು. ಅಧಿಕೃತವಾಗಿ ಆಯ್ಕೆಯಾಗಿ ಅದು ಘೋಷಣೆ ಆದ ನಂತರದಲ್ಲಿ ಈಗ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರವಾಗಿ ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತನೆ ಮಾಡುವಂತಹ ಪ್ರತಿಮೆ ಅಂತಿಮ ಘಟ್ಟದಲ್ಲಿ ಇದೆ ಅಂತ. ಸೊ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆ ಬಗ್ಗೆ? ದಿವ್ಯ, ಕರ್ನಾಟಕಕ್ಕೆ ನಿಜಕ್ಕೂ ಕೂಡ ಹೆಮ್ಮೆ ಈ ಒಂದು ಸಂಗತಿ ಏನಾದ್ರೂ ಖಚಿತವಾದ್ರೆ. ಯಾಕೆಂದ್ರೆ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ಕರ್ನಾಟಕ ತನ್ನದೇ ಆದಂತ ಯೋಗದಾನವನ್ನ ಮಾಡ್ತಾ ಬಂದಿದೆ. ಹಲವು ಹಂತದಲ್ಲಿ ಕರ್ನಾಟಕವು ಕೂಡ ಮುಖ್ಯ ಪಾತ್ರವನ್ನ ವಹಿಸ್ತಾ ಬಂದಿರುವಂತದ್ದು. ಈಗ 22ನೇ ತಾರೀಕು ಗರ್ಭಗುಡಿಯ ಉದ್ಘಾಟನೆ ಆಗುತ್ತೆ. ಅವತ್ತು ರಾಮಲಲ್ಲನ ಪ್ರತಿಷ್ಠಾಪನೆ ಕೂಡ ಆಗತ್ತೆ. ಆದ್ರೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಮೂರ್ತಿ ಯಾವುದು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇರುವಂತದ್ದು. ಯಾಕೆಂದ್ರೆ ಯಾವುದೇ ರೀತಿಯಾದಂತ ಅಧಿಕೃತ ಮಾಹಿತಿಗಳು ಬಂದಿಲ್ಲ. ಫಸ್ಟ್ ಒಟ್ಟು 3 ಮೂರ್ತಿಗಳನ್ನ ಕೆತ್ತಿಸುವಂತ ಕೆಲಸವನ್ನ ಮಾಡಿತ್ತು. 2 ಕರ್ನಾಟಕ ಮೂಲದ ಶಿಲ್ಪಿಗಳು ಮತ್ತೆ ಕರ್ನಾಟಕ ಮೂಲದ ಶಿಲೆಯನ್ನೇ ಬಳಸ್ಕೊಂಡು ಮೂರ್ತಿಯನ್ನ ಕೆತ್ತಲಾಗಿತ್ತು. ಇನ್ನೊಂದು ರಾಜಸ್ಥಾನದ ಮೂಲದ ಶಿಲ್ಪಿಯೊಬ್ರು ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. ಈ 3 ಮೂರ್ತಿಗಳಲ್ಲಿ ಯಾವುದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಲಿದೆ ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ಅದಕ್ಕಾಗಿ ಒಂದು ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಒಂದು ಸಮಿತಿಯ ಸದಸ್ಯರು 3 ಮೂರ್ತಿಗಳ ಪೈಕಿ ಯಾವುದು ಶ್ರೇಷ್ಠವಾಗಿದೆ ಮತ್ತೆ ಯಾವುದು ಅತ್ಯುತ್ತಮವಾಗಿದೆ ಅದನ್ನ ಆಯ್ಕೆ ಮಾಡಿ ಟ್ರಸ್ಟ್ಗೆ ತಿಳಿಸಬೇಕಾಗಿತ್ತು. ಈಗ ಆ ಒಂದು ಸಭೆ ಕೂಡ ಆಗಿರುವಂತದ್ದು ಮತ್ತೆ 3 ಮೂರ್ತಿಗಳ ಪರಿಶೀಲನೆ ಕೂಡ ಆಗಿದೆ. ಈ ಪೈಕಿ ಮೈಸೂರಿನವರು ಕೆತ್ತಿರುವಂತಹ ಒಂದು ಮೂರ್ತಿ ಏನಿದೆ ಅದು ಅಂತಿಮ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತದ್ದು. ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಅನ್ನುವಂಥವ್ರು ಕೃಷ್ಣ ಶಿಲೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನ ಅಂದ್ರೆ ಬಾಲಲಲ್ಲನ ಮೂರ್ತಿಯನ್ನ ಕೆತ್ತಲ್ಪಟ್ಟಿತ್ತು.
ಅದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಬಹುತೇಕ ಸದಸ್ಯರ ಆಯ್ಕೆ ಈ ಒಂದು ಮೂರ್ತಿ ಆಗಿದೆ ಅನ್ನುವಂತ ಮಾಹಿತಿಗಳು ಬಂದಿರುವಂತದ್ದು. ಹೀಗಾಗಿ ಎಲ್ಲ ಸದಸ್ಯರ ಸಲಹೆಯು ಕೂಡ ಈ ಒಂದು ಕೃಷ್ಣಶಿಲೆಯಲ್ಲಿ ಕೆತ್ತಿದ ಬಾಲರಾಮನ ಮೂರ್ತಿ ಏನಿದೆ ಅದನ್ನ ಅಂತಿಮಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಟ್ರಸ್ಟ್ ಇದನ್ನ ಅಂತಿಮಗೊಳಿಸುವಂತ ನಿರೀಕ್ಷೆಗಳು ಕೂಡ ಇದಾವೆ. ಮುಂದಿನ ಒಂದೆರಡು ದಿನಗಳಲ್ಲಿ ಇದು ಖಚಿತ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಒಂದು ವೇಳೆ ಹಾಗೇನಾದ್ರೂ ಕರ್ನಾಟಕದ ಮೂರ್ತಿ ಅಂತಿಮ ಆದ್ರೆ ಅದು ಕರ್ನಾಟಕಕ್ಕೆ ಒಂದು ಖುಷಿಯ ಸಂಗತಿ, ಮತ್ತೊಂದು ಹೆಮ್ಮೆಯ ಸಂಗತಿ ಕೂಡ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.